ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಪಂಚನದಿಗಳ ಬೀಡು ಎಂದು ಹೆಸರುವಾಸಿಯಾಗಿರುವ ಬಿಜಾಪುರ ನಗರದಲ್ಲಿರುವ ಐನಾಪುರ ತಾಂಡಾದಲ್ಲಿ ಮಾತಾ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ 3-4 ದಿನಗಳವರೆಗೆ ನಡೆಯಲಿದೆ. ದಿನಾಂಕ 14-4-2026 ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಐನಾಪುರ ತಾಂಡದಿಂದ ಆಲೆಮಟ್ಟಿಯ ಚಂದ್ರಗಿರಿ ಮಠದ ಹತ್ತಿರ ಕೃಷ್ಣಾ ನದಿಯಲ್ಲಿ ಗಂಗಾ ಸ್ನಾನಕ್ಕೆ ಪಲ್ಲಕ್ಕಿ ಹೊರಟು ರಾತ್ರಿ ಆಲೆಮಟ್ಟಿಯಲ್ಲಿ ವಾಸ್ತವ ಹೂಡುತ್ತಾರೆ. ವಿಶೇಷತೆ: ಪಲ್ಲಕ್ಕಿ ಉತ್ಸವದ ಸಮಯದಲ್ಲಿ ದೇವಿ ಪಲ್ಲಕ್ಕಿಯನ್ನು ಹೊತ್ತು ಮೆರವಣಿಗೆ ಮಾಡಲಾಗುತ್ತದೆ ಮತ್ತು ವಿಶೇಷವಾಗಿ ಐನಾಪುರ ತಾಂಡದಿಂದ ಆಲೆಮಟ್ಟಿ ಚಂದ್ರಗಿರಿ ಮಠಕ್ಕೆ ತಲುಪುತ್ತದೆ. ಪ್ರಸಿದ್ಧ ಜಾತ್ರೆ: ಬಿಜಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಐನಾಪುರ್ ತಾಂಡ ಮಾತಾ ದುರ್ಗಾದೇವಿ ಜಾತ್ರೆ ಅತ್ಯಂತ ಪ್ರಸಿದ್ಧವಾಗಿದೆ. ಇಲ್ಲಿ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಳ್ಳುತ್ತಾರೆ. ಭಕ್ತರ ನಂಬಿಕೆ: ಮನಸಾಪೂರ್ವ ಭಕ್ತಾದಿಗಳ ನಂಬಿಕೆ, ಅವರು ಬೇಡಿಕೊಂಡ ಬೇಡಿಕೆಗಳ ಈಡೇರಿಕೆ, ಇವೆಲ್ಲವನ್ನೂ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಮನಸ್ಸಿನಲ್ಲಿ ತಮ್ಮ ಇಚ್ಛೆಯಂತೆ ಬೇಡಿಕೊಂಡು ಸಾಗಿದರೆ ಒಳಿತಾಗುತ್ತದೆ ಎಂಬುದು ಭಕ್ತರ ದೃಢ ನಂಬಿಕೆ. 15-4-2026 ಬೆಳಿಗ್ಗೆ 6 ಗಂಟೆಗೆ ಗಂಗಾ ಸ್ನಾನವನ್ನು ಮುಗಿಸಿ ಅಲ್ಲಿಂದ ಐನಾಪುರ ತಾಂಡಕ್ಕೆ ಬಂದು ರಾತ್ರಿ ನಾಯಕ್ ಅವರ ಮನೆಗೆ ಬರುವುದು. ಆ ರಾತ್ರಿ ಬಂಜಾರ ಸಮಾಜದಿಂದ ಬಂಜಾರ ಭಜನೆ ಹಾಗೂ ನೃತ್ಯಗಳ ಕಾರ್ಯಕ್ರಮ ನಡೆಯುವುದು. ಮರುದಿನ ತಾಂಡದಲ್ಲಿ ಮನೆಮನೆಗೆ ಪಲ್ಲಕ್ಕಿ ಫೇರಿ ಕಾರ್ಯಕ್ರಮ ಇರುವುದು. ಅಂದು ರಾತ್ರಿ ಶ್ರೀ ಮಾತಾ ದುರ್ಗಾದೇವಿಯ ಮಂದಿರದಲ್ಲಿ ದೇವಿಯ ಆರಾಧನಾ ಕಾರ್ಯಕ್ರಮ ಇರುವುದು. ರಾತ್ರಿ 9 ಗಂಟೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಭಜನಾ ಕಾರ್ಯಕ್ರಮ ನಡೆಯುವುದು. ದಿನಾಂಕ 17-4-2026 ಶುಕ್ರವಾರ ದಿನ ಮಾತಾ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇರುವುದು. ಅಂದು ರಾತ್ರಿ 12 ಗಂಟೆಗೆ ಶ್ರೀ ಮಾತಾ ದುರ್ಗಾದೇವಿಯ ಭಕ್ತನದ ರೂಪ ಆದ್ದರಿಂದ ಹೇಳಿಕೆ ನಡೆಯುವುದು. ಸುಮಾರು 40 ವರ್ಷಗಳಿಂದ ನಮ್ಮ ತಾಂಡದಲ್ಲಿ ಮಾತಾ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೆಯುತ್ತದೆ. ತಾಂಡದ ಎಲ್ಲ ಗಣ್ಯಮಾನ್ಯರು, ನಾಯಕ್ ದಾವಾ, ಕಾರ್ಬರಿ ಹಾಗೂ ತಾಂಡದ ಪಂಚರ ನೇತೃತ್ವದಲ್ಲಿ ಈ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆದು ಬಂದಿದೆ. ಈ ಜಾತ್ರೆಯ ವಿಶೇಷತೆ ಎಂದರೆ ಪ್ರತಿ ಮನೆಮನೆಗೆ ಮಾತಾ ದುರ್ಗಾದೇವಿಯ ಪೂಜಾರಿಯವರು ಪಲ್ಲಕ್ಕಿಯ ಜೊತೆ ಭೇಟಿ ನೀಡಿ ಸರ್ವರಿಗೂ ಆಶೀರ್ವಾದ ನೀಡುವರು. ಮಾತಾ ದುರ್ಗಾದೇವಿಯ ಕೃಪಾ ಆಶೀರ್ವಾದದಿಂದ, ರೂಪ್ಸಿಂಗ್ ಮಹಾರಾಜರ ಕೃಪಾ ಆಶೀರ್ವಾದದಿಂದ ತಾಂಡದ ಸಾರ್ವಜನಿಕರಿಗೆ ಯಾವುದೇ ಕುಂದುಕೊರತೆಗಳಿಲ್ಲದೆ ತಮ್ಮ ಆಶೀರ್ವಾದ ಸದಾ ಸುತ್ತಮುತ್ತಲಿನ ಸರ್ವಧರ್ಮದ ಜನಾಂಗದ ಮೇಲೆ ರೂಪ್ಸಿಂಗ್ ಮಹಾರಾಜರ ಆಶೀರ್ವಾದ ಇರುತ್ತದೆ ಎಂದು ಸುತ್ತಳ್ಳಿಯ ಜನರು ಕೊಂಡಾಡುತ್ತಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಪವಾಡ ಪುರುಷ ರೂಪ್ಸಿಂಗ್ ಮಹಾರಾಜರ ಕೃಪಾಶೀರ್ವಾದ ಸರ್ವ ಸಮಾಜದ ಮೇಲೆ ಇದೆ ಎಂದು ಭಾವಿಸುತ್ತಾ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಈ ಜಾತ್ರಾ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವವನ್ನು ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿಯಾಗಲಿ ಎಂದು ಈ ನಿಮ್ಮ ಸಿಜೆ ಕರ್ನಾಟಕ ನ್ಯೂಸ್ ಇವರ ಆಸೆ.